ವೆಲ್ಕಮ್ ಬ್ಯಾಕ್ ಟು ಬಿಸಿ ರುಚಿ. ಇವತ್ತು ಮಕಾನ ಮಿಕ್ಸ್ಚರ್ ಮಾಡ್ತಾ ಇದ್ದೀನಿ, ನೋಡೋಣ ಬನ್ನಿ. 1 ಕಪ್ ಅಷ್ಟು ಓಟ್ಸ್ ತೊಗೊಂಡಿದ್ದೀನಿ. ಇಲ್ಲಿ ಒಂದು ಬಾಂಡೆ ಇಟ್ಕೊಳ್ಳಿ. ಅದಕ್ಕಾದ ನಂತರ 1 ಕಪ್ ಅಷ್ಟು ಓಟ್ಸ್ ಹಾಕ್ಕೊಳ್ಳಿ. ಲೋ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ. ಈಗ ಮಳೆಗಾಲ ಸ್ಟಾರ್ಟ್ ಆಯ್ತಲ್ಲ, ಹಂಗಾಗಿ ಸಾಯಂಕಾಲ ಸ್ನ್ಯಾಕ್ಸ್ಗೆ ಏನಾದರೂ ತಿನ್ಬೇಕನ್ಸುತ್ತೆ. ಈ ಥರ ಹೆಲ್ದಿ ಮಿಕ್ಸ್ಚರ್ ಈ ಥರ ಮಾಡಿಟ್ಕೊಂಡ್ರೆ ತುಂಬಾ ಅನುಕೂಲ ಆಗುತ್ತೆ. ಹುರಿದ ನಂತರ ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ಳಿ. ಲೋ ಫ್ಲೇಮಲ್ಲೇ ಇಟ್ಕೊಂಡು ಹುರ್ಕೊಳ್ಳಿ, ಇಲ್ಲಾಂದರೆ ಸೀದೋಗ್ಬಿಡುತ್ತೆ. ನೀವು 1 ಇಲ್ಲಾಂದರೆ 2 ಕಪ್ ಅಷ್ಟು ಪೇಪರ್ ಅವಲಕ್ಕಿ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಹುರ್ಕೊಳ್ಳಿ. ಮೊದಲು ಮೆತ್ತಗಾಗ್ಬಿಟ್ಟಿರುತ್ತೆ, ಸೊ ಅದಕ್ಕೋಸ್ಕರ ಇದು ಸ್ವಲ್ಪ ಕ್ರಿಸ್ಪಿ ಬರಲಿ ಅಂತ ನಾನು ಎಲ್ಲನೂ ಹುರ್ಕೋತಾ ಇದ್ದೀನಿ. ನೋಡಿ, ಇದನ್ನು ಹುರಿದು ಒಂದು ಪ್ಲೇಟಿಗೆ ಹಾಕಿಟ್ಕೊಳ್ಳಿ. ತೊಂಡು ತುಂಬ ಗರಿ ಗರಿಯಾಗಿ ಬಂದಿದೆ. ಟೀ ಜೊತೆ ಕಾಫಿ ಜೊತೆ ಬೆಸ್ಟ್ ಕಾಂಬಿನೇಷನ್ ಇದು. ಈಗ ಮಕಾನ ತೊಗೊಂಡಿದ್ದೀನಿ 2 ಕಪ್ ಅಷ್ಟು. ಇದು ಚೆನ್ನಾಗಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ. ಈ ಥರ ಮನೆಯಲ್ಲಿ ಮಾಡಿಟ್ಕೊಂಡ್ರೆ ಮಕ್ಕಳಿಗೂ ಮತ್ತು ದೊಡ್ಡವ್ರಿಗೆ ಇಂದ ಹಿಡಿದು ಚಿಕ್ಕವರು ಎಲ್ಲರೂ ತಿನ್ಬೋದು. ಇದನ್ನು ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ಆಮೇಲೆ ಬೆಳಿಗ್ಗೆ ಕಾಫಿ ಜೊತೆನೂ ಆಗುತ್ತೆ, ಆಮೇಲೆ ಈವ್ನಿಂಗ್ಗೆ ಸ್ನ್ಯಾಕ್ಸ್ ಥರನೂ ಆಗುತ್ತೆ. ಇಲ್ಲಿ ಒಂದು ಬಾಣಲೆ ಇಟ್ಕೊಳ್ಳಿ, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ನೀವು ಎಷ್ಟು ಕ್ವಾಂಟಿಟಿ ಮಾಡ್ತೀರಾ ನೋಡಿಕೊಂಡು ಎಣ್ಣೆನ ಬಳಸ್ಬೋದು. ಇಲ್ಲಿ ನಾವು 1 ಕಪ್ ಅಷ್ಟು ಶೇಂಗಾ ತೊಗೊಂಡಿದ್ದೀನಿ. ಚೆನ್ನಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕ್ರಿಸ್ಪಿ ಆಗೋವರೆಗೂ ಹುರ್ಕೊಳ್ಳಿ. ಇಲ್ಲಾಂದರೆ ಅದು ಬೇಗ ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಸ್ವಲ್ಪ ಹಸಿ ಹಸಿ ಬಂದ್ಬಿಡುತ್ತೆ. ಆಮೇಲೆ ಎಲ್ಲ ತಿನ್ನೋಕ್ಕೂ ಅಷ್ಟೊಂದು ಟೇಸ್ಟ್ ಆಗಿರಲ್ಲ. ಇದು ಈ ಥರ ಗರಿ ಗರಿಯಾಗಿ ಚೆನ್ನಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿಕೊಂಡ್ರೆ ತಿನ್ನೋಕ್ಕೂ ಅನುಕೂಲ ಆಗುತ್ತೆ. ಇಲ್ಲಿ ಅರ್ಧದಷ್ಟು ಗೋಡಂಬಿ ಮತ್ತು ಬಾದಾಮಿನ ಚೆನ್ನಾಗಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕೋತಾ ಇದ್ದೀನಿ. ಇಲ್ಲಿ ಇದನ್ನ ಗೋಡಂಬಿ ಬೇಕಾದ್ರೂ ನೀವು ಸ್ಕಿಪ್ ಮಾಡ್ಕೋಬೋದು, ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಇಲ್ಲ, ನಡೆಯುತ್ತೆ. ಆಮೇಲೆ ಕರಿಬೇವು ಸೊಪ್ಪು ಹಾಕ್ಕೊಳ್ಳಿ. ಅದನ್ನು ಚೆನ್ನಾಗಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಎಣ್ಣೆಲೆ ಫ್ರೈ ಮಾಡ್ಕೊಳ್ಳಿ. ಅಂದರೆ ಎಲ್ಲನೂ ಚೆನ್ನಾಗಿ ಗರಿ ಗರಿಯಾಗಿ ಚೆನ್ನಾಗಿ ಬರುತ್ತೆ. ಇಲ್ಲಾಂದರೆ ಎಲ್ಲನೂ ಮೆತ್ತಗಾತಂದರೆ ಪೂರಾ ಮಿಕ್ಸರ್ ಪೂರನೂ ಹಾಳಾಗಿ ಹೋಗ್ಬಿಡತ್ತೆ, ಮೆತ್ತಗಾಗ್ಬಿಡತ್ತೆ. ಈಗ ಕ್ಲೈಮೇಟು ತುಂಬ ಚಳಿ, ಆಮೇಲೆ ಈ ಕ್ಲೈಮೇಟಿಗೆ ಆಗುತ್ತಲ್ಲ, ಸೊ ಅದಕ್ಕೋಸ್ಕರ ಒಂದು ಚಿಟಿಕೆಯಷ್ಟು ಅರಿಶಿನ ಹಾಕ್ಕೊಳ್ಳಿ. ಆಮೇಲೆ ಅಚ್ಕಾರದ ಪೌಡ್ರು ಗ್ಯಾಸು ಸ್ವಲ್ಪ ಆಫ್ ಮಾಡಿಕೊಂಡೇ ಹಾಕ್ಕೊಳ್ಳಿ, ಇಲ್ಲಾಂದರೆ ಅಚ್ಕಾರದ ಪೌಡ್ರ್ ಹಾಕಿದ ನಂತರ ಸೀದ್ ಹೋಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಅಂದರೆ ಆಲ್ರೆಡಿ ಎಣ್ಣೆ ಕಾದಿರತ್ತಲ್ಲ, ಸೊ ಅದಕ್ಕೆ ನಾವು ಅಚ್ಕಾರದ ಪೌಡ್ರ್ ಹಾಕಿದರೆ ಸಾಕಾಗುತ್ತೆ. ಮತ್ತು ನಾವು ಗ್ಯಾಸ್ ಹಚ್ಕೊಂಡೆ ಹಾಕಬೇಕು ಅಂತ ಏನಿರಲ್ಲ. ಈ ಥರ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಕಮಲದ ಬೀಜ ಅದ ಹೂವು ಅಂತಾರೆ ಇದಕ್ಕೆ, ಮಕಾನ. ಆಮೇಲೆ ಓಟ್ಸೂ ತುಂಬಾ ಒಳ್ಳೆಯದು ಡಯಟ್ ಮಾಡೋರ್ಗು. ಆಮೇಲೆ ಅವಲಕ್ಕಿನೂ ತುಂಬಾ ಒಳ್ಳೆಯದು ಡಯಟ್ ಮಾಡೋರ್ಗು, ಹೊಟ್ಟೆನೂ ಫುಲ್ ಆಗುತ್ತೆ. ಸೊ ಈ ಥರ ಸ್ವಲ್ಪ ಯಾವಾಗಾದರೂ ಸ್ನ್ಯಾಕ್ಸ್ ಮಾಡಿಟ್ಕೊಂಡ್ರೆ ನಮ್ಗೆ ಹಸಿವಾದಾಗೂ ತಿನ್ಕೋಬೋದು. ಸ್ವಲ್ಪ ಈಗ ಖಾರವಾಗಿ ಏನಾದರೂ ತಿನ್ಬೇಕು ಅನ್ಸುತ್ತಲ್ಲ, ಈ ಥರ ಮಾಡಿಟ್ಕೊಂಡ್ರೆ ತುಂಬಾ ಈಸಿ, ಆಮೇಲೆ ಹೆಲ್ತಿಗೂ ಒಳ್ಳೆಯದು. ಎಲ್ಲನೂ ಸೇರಿಸಿ ಮಿಕ್ಸ್ ಮಾಡ್ಕೊಳ್ಳಿ. ಗ್ಯಾಸ್ ಆಫ್ ಮಾಡಿದ್ದೀನಿ ನಾನೀಗ.
ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಮಖಾನ ಮಿಕ್ಸರ್ ಈ ಥರ, ಸೊ ಅದನ್ನು ಒಟ್ಟಿಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಎಲ್ಲನೂ ಮಸಾಲೆನೂ ಹೊದ್ಗುತ್ತೆ ಅದಕ್ಕೆ. ನೋಡಿ ಕಲರ್ನು ಎಷ್ಟು ಚೆನ್ನಾಗಿ ಬಂದಿದೆ, ಕಲರ್ಫುಲ್ ಆಗಿದೆ. ಆಮೇಲೆ ಮಕ್ಕಳಿಗೆ ತಿನ್ನುವಾಗ ಹಾಕಿಕೊಟ್ರು ತುಂಬಾ ಇಷ್ಟಪಟ್ಟು ತಿಂತಾರೆ. ದೊಡ್ಡವ್ರಿಗೂ ಇಷ್ಟ ಆಗುತ್ತೆ, ಇದು ಚಿಕ್ಕವ್ರಿಗೂ ಇಷ್ಟ ಆಗುತ್ತೆ. ತುಂಬಾ ಹೆಲ್ದಿಯಾಗಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇಂಥ ಒಳ್ಳೆ ರೆಸಿಪಿಗಳನ್ನು ಕಲಿಯಲು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ರೆಸಿಪಿ ಜೊತೆ ಮತ್ತೆ ಸಿಗೋಣ. ಧನ್ಯವಾದಗಳು.